ಫ್ರೆಂಡ್ಸ್, ಹ್ಯಾಪಿ ಸಂಡೇ. ಊಟ ಆಯ್ತಾ ಎಲ್ಲರದು? ಇವತ್ತು ನಮ್ಮ ಮನೇಲಿ ಏನು ಹೇಳಿ, ಫಿಶ್ ಫ್ರೈ. ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದೀರಿ. ಬನ್ನಿ, ನಮ್ಮಮ್ಮನೇ ಮಾಡ್ತಿರೋದು. ಏನೇನು ಹಾಕಿದ್ದಾರೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮಮ್ಮ ಆಗಲೇ ಫಿಶ್ನ ತೊಳೆದು ನೀಟಾಗಿ ಆಗಲೇ ಕಳಿಸಿಟ್ಟಿದ್ದಾರೆ ಬಾಣಲಿಲಿ. ಏನೇನು ಹಾಕಿದ್ದಾರೆ ಅಂದರೆ ಅರಿಶಿನ ಪುಡಿ ರುಚಿ ನೋಡ್ಕೊಂಡು ಹಾಕಬೇಕು. ಯಾಕೆಂದರೆ ಇವಾಗ ಒಬ್ರೊಬ್ರು ಫಿಶ್ ಅದು ಕಬಾಬ್ ಮಸಾಲ ಪೌಡರ್ ಬರ್ತಲ್ಲ, ಅದು ಆಲ್ರೆಡಿ ಉಪ್ಪಿರುತ್ತೆ. ಸೊ ಅದರಿಂದ ನೋಡ್ಕೊಂಡು ಅದನ್ನು ಹಾಕೋಬೇಕು. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ ಹಾಕ್ಬಿಟ್ಟು ಕಲಿಸಿದ್ರೆ ನೀಟಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ, 1/4 ಗಂಟೆ ಇಡಬೇಕು. ಅದಾದಮೇಲೆ ಒಂದು ಚೂರು ನಿಂಬೆಹಣ್ಣು ರಸ ಬಿಟ್ಟರೆ ಅದೊಂದು ಹುಳಿ ಟೇಸ್ಟ್, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಒಂದು ಚೂರೇ ಚೂರು ನೆನೆಸಿ ಇಟ್ಬಿಟ್ಟು ಅದೇ ನೆನೆಸಿಡಬೇಕು. ಏನಂದರೆ ಒಂದು ಕ್ರಿಸ್ಪಿನೆಸ್ ಕೊಡೋಕ್ಕೆ ರವೆ ಜೊತೆ ಹಿಂಗೆ ಕಲಿಸ್ಬಿಟ್ಟು ಹಾಕಿದ್ರೆ ಅದೊಂಥರ ರವಾ ಫ್ರೈ ಥರ ಅನಿಸುತ್ತೆ. ಇದೇ ಥರ ಎಣ್ಣೆಲಿ ಹಾಕ್ಬಿಟ್ಟು ಹಾಕಬೇಕು. ಅದೊಂದು ಸ್ವಲ್ಪ ಎಣ್ಣೆ ಮೇಲೆ, ಯಾಕಂದರೆ ಸ್ವಲ್ಪ ಎಣ್ಣೆ ಇದ್ದಷ್ಟು ಅದು ಫ್ರೈ ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ನೀಟಾಗಿ ನೋಡಿ ಚಟಪಟ ಅಂತ ಇದೆ. ಹೀಗೆ ಕ್ಲೋಸ್ ಮಾಡಿಬಿಟ್ರೆ ಈಗ ಸ್ವಲ್ಪ ಚೆನ್ನಾಗಿ ಮೇಲೆ ಕೆಳಗೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ತಿರುವಾಕ್ಬೇಕು ಫ್ರೆಂಡ್ಸ್. ತಿರುವಾಕಿದಾಗ ಆವಾಗ ಹಿಂದೆ ಕೆಳಗೆಲ್ಲ ಇದಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಆವಾಗ ಅವಾಗ ನೋಡ್ಕೊತಾ ಇರಬೇಕು. ಫ್ರೆಂಡ್ಸ್, ರೆಡಿ. ಇದಕ್ಕೆ ಒಂಚೂರು ನಿಂಬೆಹಣ್ಣು ಹಾಕೊಂಡು ತಿಂದರೆ ಅದು ಟೇಸ್ಟ್, ಅದು ನನ್ನ ಟೇಸ್ಟು. ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ತಿನ್ಬೋದು. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬೇಬಿಮಾ, ಮೀನು ಹೆಂಗಿದಪ್ಪ? ಸೂಪರಾ ಫ್ರೆಂಡ್ಸ್. ಫಿಶ್ ಫ್ರೈ ಇವಾಗ ನಮ್ಗೆ ಇಷ್ಟ ಆಯಿತು. ನೀವು ಬನ್ನಿ ಮನೆಗೆ ಫಿಶ್ ಫ್ರೈ ತಿನ್ನಿ ಅಂತೆ, ಊಟ ಮಾಡಿ ಅಂತೆ. ಏನಂದರೆ ಒಂದು ಮ್ಯಾಟ್ರು, ನಮ್ಮಮ್ಮ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ, ನಮ್ಮಮ್ಮ ಮೀನೇ ತಿನ್ನಲ್ಲ. ಮೀನು ಒಂದೇ ಅಲ್ಲ, ನಾನ್ ವೆಜ್ಜೇ ತಿನ್ನಲ್ಲ ಫ್ರೆಂಡ್ಸ್. ಆದರೂ ನಮಗೋಸ್ಕರ ಮಾಡ್ಕೊಡ್ತೀರಾ. ಅದಕ್ಕೆ ಅವರದು ಮೀನು ಸಹ ಮುಟ್ಟಿಲ್ಲ, ನೋಡಿದ್ರಾ? ಅದೇನದು ಇಟ್ಕೊಳ್ತಾರಲ್ಲ, ಅದರಲ್ಲೇ ಹಿಂಗೆ ಇಟ್ಕೊಂಡು ಅಲ್ಲೇ ಹಂಗೆ ತಿರುವಾಗ್ತಾಯಿದ್ರು. ಮೀನಾಗಿ ನಾನ್ ವೆಜ್ ಏನೇ ಮಟನ್ ಚಿಕನ್ ಏನೇ ತರಲಿ ಏನು ಮೊಟ್ಟೆ ಹಾಕಿರೋದು ಕೇಕ್ ಇರುತ್ತೆ ಅಂತ ಕೇಕು ಸಹ ತಿನ್ನಲ್ಲ. ಆ ಥರ ನಮ್ಮಮ್ಮ ಬ್ರಾಹ್ಮಿನ್ಸು. ಗೌಡ್ರೆ ನಾವು, ಆದರೂ ನಮ್ಮಮ್ಮ ಬ್ರಾಹ್ಮಿನ್ಸ್ ರೀತಿ. ಸೊ ಇವತ್ತಿನ ಸಂಡೇ ಮುಗೀತಿದೆ ನಮ್ಮದು. ಫಿಶ್ ತಿನ್ಕೊಂಡು ಇವತ್ತಿನ ಸಂಡೇ ಮುಗುತ್ತೆ. ಸೊ ಎಲ್ಲರಿಗೂ ಫಿಶ್ಟು ಇಷ್ಟ ಆಗಿದೆ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವತ್ತಿನ ಬ್ಲಾಗ್ ಮುಗೀತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.